ಅವರೆಲ್ಲ ಕೊಪ್ಪಳದ ಆರಾಧ್ಯ ದೇವಿ ಹುಲಿಗಮ್ಮ ದೇವಿ ಜಾತ್ರೆಗೆ ಹೊರಟಿದ್ರು. ಬೆಳ್ಳಂಬೆಳಗ್ಗೆನೆ 19 ಮಂದಿ ಟ್ರ್ಯಾಕ್ಟರ್ನಲ್ಲಿ ಕೊಪ್ಪಳ ಕಡೆ ಮುಖ ಮಾಡಿದ್ರು. ಈ ವೇಳೆ ಹೊಂಚು ಹಾಕಿ ಕೂತಿದ್ದ ಜಬರಾಯ 6 ಮಂದಿಯ ಜೀವ ತೆಗೆದಿದ್ದಾನೆ. ಶುಭ ಶುಕ್ರವಾರ. ತಾಯಿ ಹುಲಿಗೆಮ್ಮನ ದರ್ಶನ ಮಾಡಿದ್ರೆ ಬದುಕು ಬಂಗಾರ ಆಗುತ್ತೆ ಅಂತ ಒಂದಿಡೀ ಕುಟುಂಬ ಹೊರಟಿತ್ತು. ಬಳ್ಳಾರಿಯಲ್ಲಿ ಬೆಳಗ್ಗೆ ಟ್ರ್ಯಾಕ್ಟರ್ ಹತ್ತಿದವರು ಇನ್ನೇನು ಕೆಲವೇ ಹೊತ್ತಲ್ಲಿ ದೇವಿ ಸನ್ನಿಧಿಗೆ ಹೋಗಬೇಕಿತ್ತು. ತಾಯಿಯನ್ನ ಕಣ್ತುಂಬಿಕೊಂಡು ಭಕ್ತಿಯ ಕಡಲಲ್ಲಿ ತೇಲಾಡಬೇಕಿತ್ತು. ಆದರೆ ಅಷ್ಟೊತ್ತಿಗಾಗಲೇ ವಿಧಿ ಬೇರೆಯದ್ದನ್ನೇ ಹೊಂಚು ಹಾಕಿ ಕೂತಿದ್ದ. ಸೇತುವೆ ಮೇಲೆ ಟ್ರ್ಯಾಕ್ಟರ್ ಬರ್ತಿದ್ದಂತೆ ಸಾವಿನ ದರ್ಶನ ಮಾಡಿಸಿದ್ದಾನೆ. ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಉರುಳಿ ಬೀಳ್ತಿದ್ದಂತೆ 6 ಮಂದಿ ಬಿದ್ದಲ್ಲೇ ಉಸಿರು ಚೆಲ್ಲಿದ್ದಾರೆ. ತಲೆ ಕಾಯಬೇಕಾಗಿದ್ದ ತಾಯಿ ಕೂಡ ಒಂದು ಕ್ಷಣ ಕಣ್ಮುಚ್ಚಿ ಕುಳಿತಿದ್ದಾಳೆ. ಹುಲಿಗೆಮ್ಮ ದರ್ಶನಕ್ಕೆ ಹೊರಟವರಿಗೆ ಸಾವಿನ ದರ್ಶನ. ಉರುಳಿ ಬಿದ್ದ ಟ್ರ್ಯಾಕ್ಟರ್, 6 ಮಂದಿ ಅಪ್ಪಚ್ಚಿ. ಇಂತಹದೊಂದು ದಿನ, ಇಂತಹದೊಂದು ಕ್ಷಣ ಬರುತ್ತೆ ಅಂತ ಯಾರೊಬ್ರು ಅಂದ್ಕೊಂಡಿರಲಿಲ್ಲ. ದೇವರ ದರ್ಶನಕ್ಕೆ ಹೊರಟಿದ್ದೇ ನಮ್ಮ ಪಾಲಿಗೆ ಕೊನೆಯಾಗುತ್ತೆ ಅಂತ ಯಾರೂ ಅಂದಾಜೂ ಮಾಡಿರಲಿಲ್ಲ. ಆದರೆ ಇವರ ಬಾಳಲ್ಲಿ ದೇವರು ಕೂಡ ಚೆಲ್ಲಾಟವಾಡಿದ್ದಾನೆ. ಬಳ್ಳಾರಿ ಜಿಲ್ಲೆಯ ಸಂಡೂರ ಹಾಗೂ ಕೊಡ್ಲಿಗಿ ಗ್ರಾಮದಿಂದ ಒಂದೇ ಕುಟುಂಬದ 19 ಮಂದಿ ಹುಲಿಗೆಮ್ಮ ದರ್ಶನಕ್ಕೆ ಹೊರಟಿದ್ರು. ಮಕ್ಕಳು ಮರಿಯನ್ನೆಲ್ಲ ತುಂಬಿಕೊಂಡು ದೇವರ ಧ್ಯಾನದಲ್ಲಿ ತಲ್ಲೀನರಾಗಿದ್ರು. ಇನ್ನೇನು ಕೆಲವೇ ನಿಮಿಷಗಳು ಕಳೆದಿದ್ರೆ ತಾಯಿ ಸನ್ನಿಧಿ ಸೇರ್ಕೊಳ್ತಿದ್ರು. ಆದರೆ ಕೊಪ್ಪಳ ಹೊಸಪೇಟೆ ಸರಹದ್ದಿನ ರಾಷ್ಟ್ರೀಯ ಹೆದ್ದಾರಿ 50ರ ಕೆಳ ಸೇತುವೆ ಬಳಿ ಬರ್ತಿದ್ದಂತೆ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಮಧ್ಯಾಹ್ನ 2:30ರ ಸುಮಾರಿಗೆ ಹಿಂದಿನಿಂದ ಬಂದ ಕಂಟೇನರ್ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದಿದೆ. ಯಾವಾಗ ಡ್ರೈವರ್ನ ಕಂಟ್ರೋಲ್ ತಪ್ಪಿತು, ಸೇತುವೆ ಮೇಲಿಂದನೇ ಟ್ರ್ಯಾಕ್ಟರ್ ಪಲ್ಟಿಯಾಗಿದೆ. ಮುಂದೆ ಟ್ರ್ಯಾಕ್ಟರ್ ಹೋಗ್ತಿತ್ತು ಸರ್, ನಾ ಹಿಂದೆ ಟ್ರಾಲೆ ಕುಂತಿದ್ದೆ ಸರ್. ಇಲ್ಲೇ ಓವರ್ ಸ್ಪೀಡ್ನಾಗ ಬಂದು ಒಂದೇ ಸಲ ಹೊಡೆದಿದ್ದೆ ಸರ್. ಹಂಗೆ ಯಾರು ಲಾರಿ ಕೆಳಗೆ ಹಂಗೆ ಒಂದೇ ಸಲ ಪಲ್ಟಿ ಆಗುತ್ತೆ ಸರ್. ಬ್ರಿಡ್ಜ್ 6 ಎಲ್ಲ ಕೆಳಗೆ ಬಿದ್ದಿತ್ತು ಸರ್. ಹಂಗೆ ಎಷ್ಟು ಜನ ಹೋಗಿದ್ರೆ ಟ್ರ್ಯಾಕ್ಟರ್ ಸರ್? ಒಂದು 16 ಜನ ಇದ್ದೀವಿ ಸರ್. ಎಲ್ಲೆಲ್ಲಿ ಹುಬ್ಳಿಯಿಂದ ಹುಲಿಗೆಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಇಡೀ ಟ್ರ್ಯಾಕ್ಟರ್ ಪಲ್ಟಿ ಹೊಡಿತಿದ್ದಂತೆ ಅದರಲ್ಲಿದ್ದವರೆಲ್ಲ ಚೆಲ್ಲಾಪಿಲ್ಲಿಯಾಗಿದ್ದಾರೆ. ಬಹುತೇಕರ ಮೇಲೆ ಟ್ರ್ಯಾಕ್ಟರ್ ಬಾಡಿ ಬಿದ್ದಿದ್ರಿಂದ ಅಲ್ಲೇ 6 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಹಲವರಿಗೆ ಗಂಭೀರ ಗಾಯಗಳಾಗಿದ್ದು ಹೊಸಪೇಟೆ ಹಾಗೂ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಆಸ್ಪತ್ರೆಗೆ ಭೇಟಿ ಕೊಟ್ಟ ಸಂಸದ ತುಕಾರಾಂ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರವನ್ನ ಘೋಷಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಯಾರ್ಯಾರು ತೀರ್ಕೊಂಡಿದ್ದಾರೆ, ಇವತ್ತು ಸಂಡೂರಿನವರು 3 ಜನ ತೀರ್ಕೊಂಡಿದ್ದಾರೆ, ಕೂಡ್ಲಿಗಿ ತಾಲೂಕಿನವರು 3 ಜನ ತೀರ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಪರಿಹಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 5 ಲಕ್ಷ ರೂಪಾಯಿನ ಒಬ್ಬರಿಗೆ ಯಾರು ತೀರ್ಕೊಂಡಿದ್ದಾರೆ ತಲಾ 5 ಲಕ್ಷ ರೂಪಾಯಿನ ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ಪ್ರತಿ ವರ್ಷ ಕೂಡ ಹುಲಿಗೆಮ್ಮ ಜಾತ್ರೆ ವೇಳೆ ಟ್ರ್ಯಾಕ್ಟರ್ನಲ್ಲಿ ಪ್ರಯಾಣ ಮಾಡದಂತೆ ಎಚ್ಚರಿಕೆ ಕೊಡ್ತಾನೇ ಇರ್ತಾರೆ. ಆದರೆ ಭಕ್ತರು ಮಾತ್ರ ಕಿವಿ ಮೇಲೆ ಹಾಕೊಳ್ಳೋದೇ ಇಲ್ಲ. ಒಟ್ನಲ್ಲಿ ತಾಯಿ ದರ್ಶನಕ್ಕೆ ಹೊರಟವರ ಪಾಲಿಗೆ ಸಾವಿನ ಹೊಡೆತ ಬಿದ್ದಿದ್ದು ಮಾತ್ರ ಘನಘೋರ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.